ಮನೆ ಹಾಳು ಮಾಡುವ ಈ ಅಭ್ಯಾಸಗಳು ಮಹಿಳೆಯರಲ್ಲಿ ಹುಟ್ಟಿನಿಂದಲೇ ಇರುತ್ತೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಮಹಿಳೆಯರು ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿರುವ ಕೆಲವೊಂದು ಕೆಟ್ಟ ಅಭ್ಯಾಸಗಳ ಕುರಿತು ಹೇಳಿದ್ದಾರೆ. ಹುಟ್ಟಿನಿಂದಲೇ ಮಹಿಳೆಯರಲ್ಲಿರುವ ಕೆಟ್ಟ ಅಭ್ಯಾಸಗಳು ಯಾವುವು? ನಿಮ್ಮ ಮನೆಯ ಮಹಿಳೆಯರಲ್ಲೂ ಈ ಅಭ್ಯಾಸವಿದೆಯೇ? ಆಚಾರ್ಯ ಚಾಣಕ್ಯರು ಮಹಿಳೆಯರ ಕುರಿತು ಮಾತನಾಡುತ್ತಾ ಅವರಲ್ಲಿರುವಂತಹ ಕೆಟ್ಟ ಅಭ್ಯಾಸಗಳ ಕುರಿತು ತಿಳಿಸಿದ್ದಾರೆ. ಮಹಿಳೆಯರಲ್ಲಿನ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತವೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಅವರಲ್ಲಿನ ಈ ಕೆಟ್ಟ ಅಭ್ಯಾಸಗಳು ಅವರಲ್ಲಿನ ಒಳ್ಳೆಯ ಗುಣಗಳನ್ನು ಕೂಡ ಹಾಳು ಮಾಡುತ್ತದೆ. ಮಹಿಳೆಯರಿಗೆ ಹುಟ್ಟಿನಿಂದಲೇ ಬರುವ 5 ಕೆಟ್ಟ ಅಭ್ಯಾಸಗಳು ಯಾವುವು? ಅತಿಯಾದ ಧೈರ್ಯ. ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ಮಹಿಳೆಯರಲ್ಲಿ ಪುರುಷರಿಗಿಂತಲೂ ಅತಿಯಾದ ಧೈರ್ಯವಿರುತ್ತದೆ. ಈ ಅತಿಯಾದ ಧೈರ್ಯವೇ ಕೆಲವೊಮ್ಮೆ ಹಿಡಿತಕ್ಕೆ ಸಿಗದೆ ಅವರನ್ನು ಸಮಸ್ಯೆಯ ಸುಳಿಯಲ್ಲಿ ಸಿಲುಕುವಂತೆ ಮಾಡುತ್ತದೆ ಎಂದಿದ್ದಾರೆ. ಈ ಅತಿಯಾದ ಧೈರ್ಯದಿಂದ ಅವು ಕೆಟ್ಟ ಅಭ್ಯಾಸಗಳನ್ನು ಕೂಡ ಮೈಗೂಡಿಸಿಕೊಳ್ಳಬಹುದು. ಅವರಲ್ಲಿನ ಈ ಅತಿಯಾದ ಧೈರ್ಯವೇ ಅವರ ಜೀವಕ್ಕೂ ಹಾನಿಯನ್ನುಂಟು ಮಾಡಬಹುದು. ಧೈರ್ಯ ಇರಬೇಕು, ಆದರೆ ಅತಿಯಾದ ಧೈರ್ಯ ಮಹಿಳೆಯರಿಗೆ ಒಳ್ಳೆಯದಲ್ಲ. ವಂಚನೆ ಮಾಡುವುದು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಇರಬಹುದಾದ ಗುಣಗಳಲ್ಲಿ ಇತರರಿಗೆ ಮೋಸ ಅಥವಾ ವಂಚನೆ ಮಾಡುವುದು ಕೂಡ ಒಂದಾಗಿದೆ. ಪುರುಷರಿಗೆ ಮೋಸ ಮಾಡುವುದರಲ್ಲಿ ಹೆಚ್ಚಿನ ಪಾಲು ಮಹಿಳೆಯರಿಗೆ ಸೇರಿರುತ್ತದೆ. ಇದರಲ್ಲಿ ಎಲ್ಲ ಮಹಿಳೆಯರಲ್ಲೂ ಈ ಅಭ್ಯಾಸ ಇರುತ್ತದೆ ಎಂದಲ್ಲ. ಬದಲಾಗಿ ಕೆಲವೊಂದು ಮಹಿಳೆಯರಲ್ಲಿ ಈ ಅಭ್ಯಾಸವು ಹೆಚ್ಚಾಗಿರುತ್ತದೆ. ಅವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇತರರಿಗೆ ಮೋಸ ಮಾಡುತ್ತಾರೆ. ಮೂರ್ಖತನ. ಮೂರ್ಖ ಕೆಲಸಗಳನ್ನು ಮಾಡುವುದು ಅಥವಾ ತಮ್ಮಲ್ಲಿನ ಮೂರ್ಖತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಕೆಟ್ಟ ಅಭ್ಯಾಸ ಮಹಿಳೆಯರಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತದೆ. ಇವರಲ್ಲಿ ಆತುರದ ಸ್ವಭಾವ ಹೆಚ್ಚಾಗಿರುತ್ತದೆ. ಅನೇಕ ಮಹಿಳೆಯರು ತಮ್ಮ ಮೂರ್ಖ ನಿರ್ಧಾರಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಒಂದಿಷ್ಟು ಯೋಚಿಸದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ಅಶುದ್ಧತೆ. ಮಹಿಳೆಯರು ಸಾಮಾನ್ಯವಾಗಿ ಅಶುದ್ಧತೆಯಿಂದ ಜೀವನವನ್ನು ಸಾಗಿಸಲು ಬಯಸುತ್ತಾರೆ. ಅಂದರೆ ಅವರು ಸ್ವಚ್ಛತೆಯ ಬಗ್ಗೆ ಅಷ್ಟೊಂದು ಗಮನ ಹರಿಸುವುದಿಲ್ಲ. ತಮ್ಮನ್ನು ಮಾತ್ರವಲ್ಲ, ಮನೆಯನ್ನು ಕೂಡ ಅವರು ಅಶುದ್ಧತೆಯಿಂದ ಇಟ್ಟುಕೊಳ್ಳುತ್ತಾರೆ. ಈ ಅಭ್ಯಾಸ ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ. ಇದು ಎಲ್ಲ ಮಹಿಳೆಯರಲ್ಲೂ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವು ಮಹಿಳೆಯರಲ್ಲಿ ಈ ಅಭ್ಯಾಸಗಳು ಸಾಮಾನ್ಯವಾಗಿರುತ್ತದೆ. ಇನ್ನು ಕ್ರೂರ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಕ್ರೂರ ಗುಣ ಅಥವಾ ಕ್ರೂರ ಮನವಿರುತ್ತದೆ. ಮಹಿಳೆಯು ಕ್ರೂರಿಯಾದಾಗ ಯಾವುದೇ ಮಟ್ಟಕ್ಕೆ ಬೇಕಾದರೂ ಹೋಗಬಹುದಾದ ಮನಸ್ಥಿತಿಯನ್ನು ಹೊಂದಿರುತ್ತಾಳೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.